ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೀರಾ ಕಲ್ಯಾಣ ಭಾಗ 8. ಏಜೆ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಅಷ್ಟೇ ಅಲ್ಲದೆ ಮತ್ತೆ ಮತ್ತೆ ಅವಳು ಮುಂಗುಳು ಸರಿ ಮಾಡ್ಕೊಳ್ತಾ ಇದ್ದಿದ್ದ ನೆನಪು ಅವನಿಗೆ ಕಾಡ್ತಾ ಇತ್ತು. ಇವಳು ನಿಜವಾಗಿಯೂ ನನ್ನ ನೋಡಿದರೆ ಹೆದರ್ಕೊಳ್ತಾಳಾ ಅಥವಾ ಹೆದರ್ಕೊಂಡಂತೆ ನಾಟಕ ಆಡ್ತಾಳಾ? ಆವತ್ತು ನೇರವಾಗಿ ಎಲ್ಲರೆದುರು ಅಷ್ಟೊಂದು ಮಾತನಾಡಿದ್ಲು. ಈಗ ನೋಡಿದರೆ ಯಾರಿಗೂ ಕೂಡ ಒಂದು ಮಾತನ್ನ ತಿರುಗಿ ಮಾತನಾಡದೆ ಮೌನ ಗೌರಿಯಾಗಿದ್ದಾಳೆ. ಏನೋ ಅವಳು ಏನಾದರೂ ಮಾಡ್ಕೊಳ್ಳಿ, ನನಗೆ ಅದು ಬೇಡದ ವಿಷಯ ಎಂದು ತಲೆ ಆಡಿಸಿ ಅಲ್ಲಿಂದ ಅವನ ಜಿಮ್ಗೆ ಹೊರಟನು. ತಟಪಟನೆ ಒಳಗೆ ಓಡಿ ಬರ್ತಾ ಇದ್ದ ಮೀರಾಳನ್ನ ಕಂಡ ಹೇಮಾ ಮುಖದಲ್ಲಿ ಮಂದಹಾಸ ಮೂಡಿತು. ಅರೆ ಮೀರಾ, ಇದೇನು ಇಷ್ಟು ಬೇಗ ಎದ್ದು ಆಗಲೇ ಸ್ನಾನ ಮಾಡಿ ಪೂಜೆ ಕೂಡ ಮಾಡಿ ಮುಗಿಸ್ಬಿಟ್ಟಿದೀಯಾ? ಕಾಫಿ ಕಪ್ ಹಿಡಿದು ಬಂದ ರೂಪ. ಅಮ್ಮ, ನಿಮ್ಮ ಸೊಸೆ ನಿಮ್ಮ ಹಾಗೆಯೇ ಎಲ್ಲ ಕೆಲಸದಲ್ಲೂ ಶ್ರದ್ಧೆ ವಹಿಸಿ ಮಾಡ್ತಾಳೆ ಎಂದು ಕಾಫಿ ಕಪ್ ಅವರ ಕೈಗೆ ಕೊಟ್ಟು, ಮೀರಾ, ಈ ಟೀನ ಏಜೆ ಕೈಗೆ ಹೋಗಿ ಕೊಡು ಎಂದು ಮೀರಾ ಕೈಯಲ್ಲಿ ಕೊಟ್ಟರು. ಆಶ್ಚರ್ಯದಿಂದ ಅವರ ಮುಖವನ್ನು ನೋಡಲು ಮೇಲೆ ಜಿಮ್ ರೂಮಿನೊಳಗೆ ಇರ್ತಾನೆ, ಅದನ್ನು ಅವನಿಗೆ ಕೊಡು ಪುಟ್ಟ ಎನ್ನಲು ಮೇಲೆ ಅದು ಅವನ ರೂಮಿಗೆ ಹೋಗಲು ಹೆದರಿಕೊಂಡ ಮೀರಾ, ಅತ್ತೆ, ಅದು ಇದನ್ನು ನೀವೇ ಕೊಟ್ಟು ಬನ್ನಿ ಎಂದು ತಲೆ ತಗ್ಗಿಸಿ ನಿಲ್ಲಲು, ಅಯ್ಯೋ ಹುಚ್ಚಮ್ಮ, ನೀನು ಹೀಗೆ ಅವನಿಗೆ ಹೆದರಿಕೊಂಡು ಅಥವಾ ಸಿಟ್ಟಿನಲ್ಲಿಯೇ ದೂರ ಉಳಿದರೆ ಮುಂದೆ ಹೀಗೆ ನೀವಿಬ್ಬರು ಸಂಸಾರ ಮಾಡೋದು? ಅವನೇನು ನಿನ್ನ ತಿನ್ನಲ್ಲ, ಸುಮ್ಮನೆ ಹೋಗಿ ಕೊಟ್ಪ ಎಂದು ಅವಳ ಮುಖವನ್ನು ನೋಡಲು ಅವಳು ಅತ್ತೆ ಎಂದು ಕೇಳಲು, ನೋಡು, ನಿನ್ನ ಗಂಡ ಕೆಲಸಗಳನ್ನು ಮಾಡುವುದು ನಿನ್ನ ಕರ್ತವ್ಯ, ಹೋಗು ಇದನ್ನು ಕೊಟ್ಟು ಬಾ ಎಂದು ಅವಳಿಗೆ ಸ್ವಲ್ಪ ಜೋರಾಗಿ ಗದರಿಸಲು ಅವರ ಮಾತಿಗೆ ಎದುರುತ್ತಾ ಕೊಡಲು ಬಯಸದೆ ಟೀ ಹಿಡಿದು ನಿಧಾನವಾಗಿ ಮೇಲೆ ಹೋದಳು. ಅಮ್ಮ, ಇವರು ಹೀಗೆ ಒಬ್ಬರಿಗೊಬ್ಬರು ಹಿಂದೆ ಸರಿದರೆ ಆ ಕೋಪಿಷ್ಟನನ್ನು ಪ್ರೀತಿಯಲ್ಲಿ ಪಳಗಿಸೋದು ಹೇಗೆ? ಅದು ನಿಜ, ಮೀರಾನಿಂದ ಮಾತ್ರ ಸಾಧ್ಯ. ಹೌದು, ನನಗೂ ಕೂಡ ಅದೇ ಚಿಂತೆಯಾಗಿದೆ. ಮೊದಲೇ ಅವನು ಕೋಪಿಷ್ಟ, ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಈ ಹುಡುಗಿ ಅವನಿಗೆ ಎದುರು ಮಾತನಾಡುವುದಿರಲಿ, ಅವನ ಮುಖವನ್ನು ಕೂಡ ನೋಡಿದರೆ ಹೆದರಿ ನನ್ನ ಹಿಂದೆ ಸರಿದು ನಿಲ್ತಾಳೆ ಎನ್ನುವುದೇ ನನ್ನ ಭಯ. ಆದರೆ ಅವರಿಬ್ಬರ ಮಧ್ಯೆ ಪ್ರೀತಿ ಪ್ರೇಮ ಬರುವ ಹಾಗೆ ನಾವೇ ಮಾಡೋಣ ಅಂತ ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಪೂಜೆಗೆ ಎಲ್ಲ ತಯಾರಿಯಾಗಿದೆಯಾ ಎನ್ನಲು, ಹೌದು ಅಮ್ಮ, 2ನೇ ಮದುವೆ ಆಕಸ್ಮಿಕವಾಗಿ ನಡೆದು ಹೋಗಿದೆ. ಅದಕ್ಕೆ ನಿನ್ನೆ ಸತ್ಯನಾರಾಯಣ ಪೂಜೆಗೆ ಬೇಕಾದ ಎಲ್ಲ ತಯಾರಿ ಮಾಡಿದ್ದಾರೆ ಅಂದಳು. ಸರಿ, ನೀನು ಪ್ರಸಾದ ತಯಾರಿಸು, ನಾನು ಆ ಮೊಂಡು ಹುಡುಗಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ ಎಂದು ವಿದ್ಯೆ ಇದ್ದ ರೂಮಿಗೆ ನಡೆದರು. ಇತ್ತ ಮೀರಾ, ಈ ದುರಹಂಕಾರಿಗೆ ನಾನು ಟೀ ಕೊಡಬೇಕಾ ಎಂದು ಟೀ ಹಿಡಿದು ಏಜೆ ಇದ್ದ ರೂಮಿನ ಹೊರಗೆ ನಿಂತು ಬಾಗಿಲು ತಳ್ಳಿ ಒಂದೊಂದು ಹೆಜ್ಜೆ ಇಟ್ಟು ಒಳಗೆ ಬಂದಳು. ಬಾಗಿಲು ತೆರೆದು ಶಬ್ದ ಕೇಳಿ ಮೀರಾ ಅಲ್ಲಿಗೆ ಬರಬಹುದು ಎಂದು ಕಲ್ಪನೆ ಕೂಡ ಮಾಡದ ಏಜೆ, ರೂಪಮ್ಮ, ಯಾಕಿಷ್ಟು ಲೇಟ್ ಮಾಡಿದ್ರಿ ಎಂದು ಬೆವರ ಹನಿಗಳನ್ನು ಟವಲ್ನಲ್ಲಿ ಒರೆಸ್ತಾ ತಲೆ ಎತ್ತಿ ನೋಡಲು ಅಲ್ಲಿ ಮೀರಾ ಲೈಟ್ ವೈಟ್ ಬಣ್ಣದ ಸೀರೆ ಉಟ್ಟು ತಲೆಗೆ ಕಟ್ಟಿದ ಟವಲ್ ಕೂಡ ತೆಗೆಯದೆ ಪೂಜೆ ಮುಗಿಸಿ ಬಂದಿರುವಂತೆ ಅವಳು ಹಣೆಯಲ್ಲಿ ಇಟ್ಟ ಬಿಂದಿ ಹಾಗೂ ಹಣೆಗೆ ಹಚ್ಚಿದ ವಿಭೂತಿ ಅವಳ ಅಂದವನ್ನು ಮತ್ತಷ್ಟು ಹೆಚ್ಚಿಸಿದೆ. ಅವಳನ್ನು ಈ ಅವತಾರದಲ್ಲಿ ಕಂಡು ಒಂದು ಕ್ಷಣ ಅವನ ಹಣೆ ಒರೆಸುತ್ತಿದ್ದ ಕರ್ಚೀಫ್ ಕೆಳಗೆ ಬಿತ್ತು. ತಕ್ಷಣವೇ ಎಚ್ಚೆತ್ಕೊಂಡ ಏಜೆ, ಅರೆ ಇದೇನಿದು, ಇವಳು ತಂದಿದ್ದಾಳೆ, ರೂಪಮ್ಮ ಎಲ್ಲಿಗೆ ಹೋದ್ರು ಎಂದು ಮೀರಾ ಕೈಲಿದ್ದ ಟೀನ ತೆಗೆದುಕೊಂಡನು. ಆದರೆ ಮೀರಾ ಒಂದು ಮಾತನಾಡದೆ ತೆಗೆದುಕೊಂಡು ನಂತರ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಕೆಳಗೆ ಬಂದಳು. ಹೇಮಾ ವಿದ್ಯಾ ರೂಮಿಗೆ ಬಂದಾಗ ವಿದ್ಯಾ ಇನ್ನೂ ಮಲಗಿದ್ದಳು. ಅವಳ ತಲೆ ಸವರಿ, ಎದ್ದೇಳಮ್ಮ, ಇವತ್ತು ಪೂಜೆ ಇದೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗು. ಮೀರಾ ಆಗಲಿ ಎದ್ದು ಫ್ರೆಶ್ ಆಗಿ ಪೂಜೆ ಕೂಡ ಮುಗಿಸಿದ್ದಾಳೆ ಎನ್ನಲು ನಿಧಾನವಾಗಿ ಕಣ್ಣು ತೆರೆದು ನೋಡಲು ಎದುರು ನಿಂತ ಹೇಮಾ ಅವರನ್ನು ಕಂಡು ತಡಬಡಿಸಿ ಎದ್ದು ನಿಂತಳು ವಿದ್ಯಾ. ಸಾರಿ ಅತ್ತೆ, ತುಂಬ ಸುಸ್ತಾಗಿತ್ತು, ತುಂಬ ಬೇಗ ಎಚ್ಚರ ಆಗಲೇ ಇಲ್ಲ ಎಂದು ತಲೆ ತಗ್ಗಿಸಿ ನಿಂತಳು. ಸರಿ, ಬೇಗ ಹೋಗಿ ಸ್ನಾನ ಮಾಡಿ ರೆಡಿಯಾಗು ಎಂದು ಹೊರಗೆ ಬಂದರು ಹೇಮಾ. ಅವರು ಹೊರಗೆ ಬಂದಾಗ ರೂಪ ಮತ್ತು ಹರ್ಷ ಪೂಜೆಗೆ ಎಲ್ಲವನ್ನು ಕೂಡ ತಯಾರಿ ಮಾಡ್ತಾ ಇದ್ದರು. ಮೀರಾ ಬಳಿಗೆ ಬಂದ ಹೇಮಾ ಅವರು, ಹೋಗಿ ಬೇಗ ರೆಡಿಯಾಗಿ ಬಾ ಪುಟ ಎನ್ನಲು, ಸರಿ ಅಮ್ಮ ಎಂದು ತನ್ನ ರೂಮಿಗೆ ನಡೆದಳು. ರೂಮಿಗೆ ಬಂದಾಗ ಬಾತ್ರೂಮ್ನಲ್ಲಿ ಬರ್ತಾ ಇರುವ ನೀರಿನ ಶಬ್ದ ಕೇಳಿ ವಿದ್ಯಾ ಸ್ನಾನ ಮಾಡುವುದು ತಿಳಿದು ಅವಳ ಎದುರು ಬಂದ
ಬಂದು ಮತ್ತೆ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡ್ತಾಳೆ ಎಂದು ತಿಳಿದು ಬೇಗನೆ ಸೀರೆ ಉಟ್ಟು ರೆಡಿಯಾಗಿ ರೂಮಿನಿಂದ ಹೊರಗೆ ಬಂದಳು ಮೀರಾ. ಅವಳು ಹೊರಗೆ ಬಂದಾಗ ಆಗಲೇ ಎಲ್ಲರೂ ಕೂಡ ಪೂಜೆಗೆ ಬರ್ತಾ ಇದ್ದರು. ಹೇಮಾ ಎಲ್ಲರನ್ನ ವಿಚಾರಿಸ್ಕೊಂಡು ಅವರ ಜೊತೆಗೆ ನಗುತ್ತಾ ನಿಂತಿದ್ದ. ಅಕಸ್ಮಾತ್ತಾಗಿ ಅವಳ ಕಣ್ಣ ಮೇಲೆ ಹೋಗಿತ್ತು. ವೈಟ್ ಪಂಚೆ ಶರ್ಟು ಹಾಕಿ ಬಂದನು ಏಜೆ. ದೂರದಿಂದ ಅವನನ್ನು ಕಂಡ ಮೀರಾ ಕಂಗಳು ಅರಳಿದವು. ನಿಜವಾಗಿಯೂ ಇವರು ಎಷ್ಟು ಚೆನ್ನಾಗಿದ್ದಾನೆ, ಆದರೆ ಯಾವಾಗಲೂ ಮುಖ ಬೆಂಕಿ ಹಾಗೆ ಉರಿತಾನೆ ಇರ್ತಾನೆ. ಯಾರೋ ತನ್ನನ್ನು ಗಮನಿಸ್ತಿದ್ದಾರೆ ಎಂದು ಅರಿವಾಗಿ ಹೇಜೆ ತಕ್ಷಣವೇ ತಲೆನ ಎತ್ತಿ ಮೀರಳನ್ನ ನೋಡಲು ಅವಳು ತನ್ನ ಮುಂಗುರುಳುಗಳನ್ನು ಸರಿ ಮಾಡಿ ತಲೆ ತಗ್ಗಿಸಿ ನಿಂತಳು. ಬಂದ ಕೂಡಲೇ ಹೇಮಾ ಅವರು ಎರಡೂ ಜೋಡಿಗಳನ್ನು ಒಟ್ಟಿಗೆ ಪೂಜೆಗೆ ಕೂರಿಸಿ ಪೂಜೆ ಶುರು ಮಾಡಲು ತಿಳಿಸಿದರು. ನಂತರ ಮೀರಾಳನ್ನ ಹೇಮಾ ಬಲವಂತವಾಗಿ ಏಜೆ ಪಕ್ಕದಲ್ಲಿ ಕೂರಿಸಲು ಅವಳು ಬೇಡ ಎನ್ನುತ್ತಿದ್ದಳು. ಏಜೆ, ಅಮ್ಮ, ನಾನೇ ನಿನಗೆ ತಾಳಿ ಕಟ್ಟು ಅಂತ ಹೇಳಲಿಲ್ಲ ಅಲ್ವಾ? ಆದರೆ ನೀನು ಈಗ ಬೇಡ ಅಂದರೆ ನಾನು ಕೇಳೋಕೆ ರೆಡಿ ಇಲ್ಲ. ಮಾಡಿದ್ದನ್ನು ಮಾರಾಯ ಅಂತ ನಿನಗೆ ಗಾದೆ ಗೊತ್ತಿರಬೇಕು ಅಲ್ವಾ? ಏಜೆ ಏನು ಕೂಡ ಮಾತನಾಡದೆ ಮೌನವಾಗಿದ್ದ. ಮೀರಾ ವಲ್ಲದ ಮನಸ್ಸಿನಿಂದ ಪೂಜೆಗೆ ಕೂರಲೇಬೇಕಾಯಿತು. ನಿಧಾನವಾಗಿ ಕತ್ತು ಹೊರಳಿಸಿ ಅವನ ಕಡೆಗೆ ನೋಡಲು ಅವನು ಪೂಜೆಯ ಕಡೆಗೆ ಗಮನ ವಹಿಸಿದ್ದನು. ಅಲ್ಲ, ಇವರೇನು ಒಳ್ಳೆ ಲವ್ ಫೇಲ್ಯೂರ್ ಆದ ಮೂವಿಯಲ್ಲಿ ಅವರು ಗಡ್ಡ ಬಿಟ್ಟರು ಹಾಗೆ ಬಿಟ್ಟಿದ್ದಾರೆ. ಇವರಿಗೇನಾದರೂ ಲವ್ ಫೇಲ್ಯೂರ್ ಆಗಿದೆಯಾ? ಇವನು ಮಾಡಿರುವ ಮೂವಿ ನಾನು ಸರಿಯಾಗಿ ನೋಡೇ ಇಲ್ಲ ಎಂದು ಯೋಚಿಸ್ತಾ ಕುಳಿತವಳ ಎಚ್ಚರಿಸಿದ ಏಜೆ. ತಕ್ಷಣವೇ ಎಚ್ಚೆತ್ತುಕೊಂಡ ಮೀರಾ, ಅಯ್ಯೋ, ಏನಾದರೂ ಈ ಪ್ರಾಣಿ, ಈಗ ನನ್ನ ಗಂಡ ಅವ್ರ ಬಗ್ಗೆ ಈ ರೀತಿ ಯೋಚಿಸೋದು ತಪ್ಪು ಎಂದು ಪೂಜೆಯ ಕಡೆಗೆ ಗಮನ ಹರಿಸಿದಳು. ಪೂಜೆಯೆಲ್ಲ ಮುಗಿದು ಎಲ್ಲರಿಗೂ ಕೂಡ ಪ್ರಸಾದನ ಕೊಟ್ಟು ಎಲ್ಲರನ್ನ ವಿಚಾರಿಸಿಕೊಂಡು ಅವರೊಂದಿಗೆ ತಾನು ಕೂಡ ಮನೆಯ ಕೆಲಸಗಳನ್ನು ಮನೆಯ ತುಂಬ ನಗುತ್ತಾ ಓಡಾಡಿಕೊಂಡು ಮಾಡುವುದು ಕಂಡು ಹೇಮಾ ಮತ್ತು ಏಜೆಗೆ ಸಂತೋಷವಾಗಿತ್ತು. ಅದನ್ನು ಹೇಮಾ ಅವರು ಬಾಯ್ಬಿಟ್ಟು ಹೇಳಿಕೊಂಡರೆ ಏಜೆ ಮಾತ್ರ ನನ್ನ ಮೇಲೆ ಎಷ್ಟೇ ಕೋಪ ಇದ್ದರೂ, ನನ್ನಿಂದ ತಪ್ಪಾಗಿದ್ರು ಯಾವುದೋ ಮನಸ್ಸಲ್ಲಿ ಇಟ್ಕೊಳ್ಳದೆ ಎಲ್ಲರ ಜೊತೆ ಸೇರಿ ಖುಷಿಯಾಗಿದ್ದಾಳೆ ಎಂದು ಅವನ ಒಳಗಡೆನೆ ಅನ್ಕೋತಾ ನೋಡ್ತಾ ತಾನು ಕೂಡ ಬಂದ. ತನ್ನ ಸಿನಿಮಾ ಫ್ರೆಂಡ್ಸ್ ಜೊತೆ ಸೇರಿ ಎಲ್ಲರನ್ನ ವಿಚಾರಿಸಿಕೊಳ್ತಾ ಇದ್ದನು. ಪೂಜೆ ಮುಗಿಸಿ ಎಲ್ಲರೂ ಕೂಡ ಊಟ ಮುಗಿಸಿ ಹೊರಟಾಗ ಕತ್ತಲಾಗಿತ್ತು. ಹೇಮಾ ರೂಪಾ ಬಳಿ ಬಂದು ಮುಂದಿನ ಶಾಸ್ತ್ರದ ಬಗ್ಗೆ ಮಾತನಾಡಿ ಆಗಲೇ ಬಂದು 5 ದಿನಗಳು ಕಳೆದಿದೆ. ಹಿಂದೆ ಶಾಸ್ತ್ರ ಮಾಡಿ ಮುಗಿಸೋಣ. ಇಂದು ಒಳ್ಳೆಯ ದಿನ, ಇಬ್ಬರಿಗೂ ಸ್ನಾನ ಮಾಡಿ ರೆಡಿಯಾಗಲು ತಿಳಿಸು ಅಂತ ಹೇಳಿದರು. ಅವರ ಮಾತಿಗೆ ವಿದ್ಯಾ ಖುಷಿಯಿಂದ ತಯಾರಾಗಲು ಹೋದರೆ ಮೀರಾ ಮಾತ್ರ ಅವರನ್ನ ಒಂದೇ ಕೋಣೆಯಲ್ಲಿ ಎದುರಿಸೋದು ಹೇಗೆ? ಮೊದಲೇ ದೂರ್ವಾಸ್ ಮುನಿ ಅವನು. ಅಷ್ಟೇ ಅಲ್ಲದೆ ನಮ್ಮಿಬ್ಬರ ಮಧ್ಯೆ ಪ್ರೀತಿಯಾಗಲಿ ಸ್ನೇಹ ಆಗಲಿ ಇಲ್ಲ. ಹೇಮಾ ಅಮ್ಮ ಇದನ್ನೆಲ್ಲ ಹೇಳಿದರೆ ಒಪ್ಕೊಳ್ತಾರಾ ಎಂದು ಅವಳಿಗೆ ಚಿಂತೆ ಆಯಿತು. ಇದನ್ನೆಲ್ಲ ಅವಳ ತಾಯಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ಅವಳ ತಾಯಿ, ನೋಡ್ ಮೀರಾ, ನಿನಗೆ ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ. ಅವರ ಮನಸ್ಸು ನೀನು ಯಾವುದೇ ಕಾರಣಕ್ಕೂ ನೋಯಿಸ್ಬೇಡ. ಸರಿನೋ ತಪ್ಪು, ಜೀವನ ಬಂದ ಹಾಗೆ ಸಾಗಿಸ್ಬೇಕು. ನೀನು ಇದನ್ನೆಲ್ಲ ಒಪ್ಕೊಳ್ಳೇಬೇಕು. ಅಷ್ಟರಲ್ಲಿ ವಿದ್ಯೆ ರೆಡಿಯಾಗಿ ಹೊರಗೆ ಬಂದ ನಂತರ ತಾನು ಕೂಡ ನಿಧಾನವಾಗಿ ಫ್ರೆಶ್ ಆಗಿ ಹೊರಗೆ ಬಂದಾಗ ಹೇಮಾ ಅವರು ಅವಳಿಗೆ ಸೀರೆ ಉಡಲು ಸಹಾಯ ಮಾಡಿದರು. ಮೀರಾ, ನನ್ನ ಮಗ ನೋಡಲು ಅಷ್ಟೇ ಹೊರಟು, ಆದರೆ ಅವನ ಮನಸ್ಸು ಮಗುವಿನಂತೆ ಪುಟ. ಅವನ ಜೀವನದಲ್ಲಿ ನಡೆದ ಕೆಲವು ಕಹಿ ಘಟನೆಗಳಿಂದ ಅವನು ಹೀಗೆ ಆಗಿರೋದು ಅಷ್ಟೇ. ಅವನು ದುಡುಕಿ ಏನಾದರೂ ಅಂದರೆ ಕೋಪ ಮಾಡಿಕೊಳ್ಳದೆ ಅವನನ್ನು ಸರಿದಾರಿಗೆ ತರುವುದು ನಿನ್ನ ಕೈಯಲ್ಲಿದೆ ಪುಟ್ಟ ಎಂದು ಅವಳನ್ನು ಅಲಂಕರಿಸಿ ಹೊರಗೆ ಬಂದರು. ನಂತರ ವಿದ್ಯೆ ಆಗಲೇ ಹರ್ಷನ ರೂಮಿಗೆ ತೆರಳಿ ತಮ್ಮದೇ ಲೋಕದಲ್ಲಿದ್ದಳು. ಮೀರಾಳನ್ನ ಏಜೆ ರೂಮಿಗೆ ಕರೆದುಕೊಂಡು ಬಂದು ಒಳಗೆ ಕೂರಿಸಿ ತಾವು ಆಚೆ ಬಂದರು ಹೇಮಾ. ಏಜೆ ಬಳಿ ಬಂದ ಹೇಮಾ, ನೋಡ್ಪುಟ್ಟ, ನೀನು ಈ ಮದುವೆಯನ್ನು ಇಷ್ಟಪಟ್ಟಾಗಿಲ್ಲ ಅಂತ ನಂಗೆ ಗೊತ್ತು. ಅವಳ ಮೇಲೆ ಜಿದ್ದಿಗೆ ಬಿದ್ದು ಈ ಮದುವೆ ಆಗಿದ್ದು, ಎಲ್ಲರೆದುರು ನಿನಗೆ ಅವಮಾನ ಮಾಡಿದ್ಲು ಅನ್ನೋ ಕೋಪದಲ್ಲಿ ಅವಳಿಗೆ ತಾಳಿ ಕಟ್ಟಿದೆ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಆ ಮೀರಾಗೆ ನಿನ್ನಿಂದ ಏನಾದರೂ ತೊಂದರೆ ಆದರೆ ನಾನೆಂದೂ ಕೂಡ ನಿನ್ನ ಕ್ಷಮಿಸೋದಿಲ್ಲ. ಇದು ಕೇವಲ ಶಾಸ್ತ್ರ ಅಷ್ಟೇ, ಅದಕ್ಕೂ ಮುಂದಿನದ್ದು ನಿಮ್ಮಿಬ್ಬರ ಒಪ್ಪಿಗೆ ಬಿಟ್ಟಿದ್ದು. ಮೀರಾ ತುಂಬ ಮುಗ್ಧ ಹುಡುಗಿ, ಅಲ್ಲದೆ ತುಂಬ ಒಳ್ಳೆ ಹುಡುಗಿ. ರೋಡ್ನಲ್ಲಿ ಹೋಗೋರಿಗೆ ಸಹಾಯ ಮಾಡುವುದಕ್ಕೆ ಹೋಗಿದ್ದಕ್ಕೆ ನೀನು ಮಾಡಿದ್ದು ತಪ್ಪು. ಪಾಪ ಆ ಹುಡುಗಿ ಒಂದು ಇರುವೆಗೂ ಕೂಡ ನೋವು ನೀಡಲು ಬಯಸದೇ ಇರುವಂತಹ ಮಗು. ದಯವಿಟ್ಟು ಅವಳ ಮನಸ್ಸಿಗೆ ನೋವಾಗುವ ಹಾಗೆ ನಡ್ಕೊಳ್ಬೇಡ. ನಿನ್ನ ತಾಯಿಯಾಗಿ ಕೇಳ್ಕೊಳ್ತಾ ಇದ್ದೇನೆ ಅಂದಾಗ, ಸರಿ ತುಂಬ ಲೇಟ್ ಆಗಿದೆ,
ಒಬ್ಬಳೇ ಇದ್ದಾಳೆ, ಮೊದಲೇ ಹೊಸ ಜಾಗ, ಹೊಸ ಜನ, ಹೆದರ್ಕೊಳ್ಬಹುದು, ಹೋಗು ಮಲ್ಗು ಎಂದು ಅವನ ತಲೆಯನ್ನು ಸವರಿ ತಮ್ಮ ರೂಮಿಗೆ ಹೊರಟರು ಹೇಮಾ. ಎಲ್ಲ ಇವಳ ಬಂದು ಇನ್ನೂ 1 ವಾರ ಕೂಡ ಆಗಿಲ್ಲ, ಆಗಲೇ ಅಮ್ಮನಿಗೆ ಅದೆಷ್ಟು ಮರಳು ಮಾಡಿಬಿಟ್ಟಿದ್ದಾಳೆ. ಮಾತಿಗೂ ಅಮ್ಮ ಮಗು ಅಂತ ಹೇಳ್ತಾ ಇದ್ದಾರೆ. ಹಾಲಿನ ಲೋಟ ಹಿಡಿದು ನಿಧಾನವಾಗಿ ರೂಮಿನೊಳಗೆ ಬಂದಾಗ ಅಲ್ಲಿನ ಅಲಂಕಾರ ಕಂಡು ಒಂದು ಕ್ಷಣ ಮೀರಾ ಅವಳಿಗೆ ಹೃದಯ ಬಡಿತ ಜೋರಾಯಿತು. ಅಯ್ಯೋ, ಇವರ ಮುಖ ನೋಡಿದರೆ ಸಾಕು ಕೋಪ ಶುರುವಾಗ್ಬಿಡುತ್ತೆ. ಇನ್ನು ಇದೆಲ್ಲ ಹೇಗಪ್ಪ ಎಂದು ನಿಧಾನವಾಗಿ ನಡೆದು ಬಂದವಳು ಹಾಲಿನ ಲೋಟ ಟೇಬಲ್ ಮೇಲೆ ಇಟ್ಟು ಸೀರಿಯಸ್ ಯಾರಿಗೂ ಕೈಯಲ್ಲಿ ಮುಷ್ಟಿ ಮಾಡಿ ಹೆದರುತ್ತಾ ಉಸಿರು ಬಿಗಿ ಹಿಡಿದು ಕುಳಿತಿದ್ದಳು. ಬಾಗಿಲು ತೆರೆದ ಶಬ್ದಕ್ಕೆ ತಕ್ಷಣವೇ ಎದ್ದು ನಿಂತು ಏಜೆ ಮುಖವನ್ನು ನೋಡಲು ಅವನು ಒಳಗೆ ಬಂದು ಡೋರ್ ಕ್ಲೋಸ್ ಮಾಡಿ ಬಟ್ಟೆ ಹಿಡಿದು ಫ್ರೆಶ್ ಆಗಿ ಹೊರಗೆ ಬಂದಾಗಲೂ ಮೀರಾ ಹಾಗೆ ತಲೆ ತಗ್ಗಿಸಿ ನಿಂತಿದ್ದಳು. ಅವನು ಸೀದಾ ಬಾಲ್ಕನಿಯಲ್ಲಿ ನಿಂತು ನಿತ್ಯದಂತೆ 1-2 ಸಿಗರೇಟ್ಗಳನ್ನು ಸುಟ್ಟು ಒಳಗೆ ಬಂದಾಗಲೂ ಹಾಗೆ ನಿಂತಿದ್ದನ್ನು ಕಂಡು ಕೋಪದಿಂದ ಏನೊಂದು ಮಾತನಾಡದೆ ಸೀದಾ ಹೋಗಿ ಲೈಟ್ಸ್ನ ಆಫ್ ಮಾಡಿ ಬಂದು ಬೆಡ್ನ ತುದಿಯಲ್ಲಿ ಅವಳಿಗೆ ಬೆನ್ನು ಮಾಡಿ ಮಲಗಿದನು. ಅವನು ಏನೊಂದು ಮಾತನಾಡದೆ ಹಾಗೆ ಮಲಗಿದ್ದು ಕಂಡು ಸದ್ಯ ದುರಹಂಕಾರಿ ಕೂಗಾಡಲಿಲ್ಲ, ಏನು ಕೂಡ ಹೇಳಲಿಲ್ಲ ಎಂದು ನಿಟ್ಟುಸಿರು ಬಿಟ್ಟಳು. ಅಯ್ಯೋ, ಈಗ ನಾನು ಮಲಗೋದಾದ್ರೂ ಇಲ್ಲಿಯೇ ಇವರ ಪಕ್ಕದಲ್ಲಿ ಮಲಗೋಣ ಎಂದು ಬೆಡ್ ಮೇಲೆ ಕುಳಿತವಳು ತಕ್ಷಣವೇ ಮೇಲೆದ್ದು, ಇಲ್ಲ, ಇಲ್ಲಿ ಮಲಗೋದು ಬೇಡ, ಆಮೇಲೆ ನನ್ನ ಪಕ್ಕದಲ್ಲಿ ಮಲಗಲು ಎಷ್ಟು ಧೈರ್ಯ ಅಂದರೆ ಇಲ್ಲ ಬೇಡ ಅಂತ ನಿಧಾನವಾಗಿ ನೆಲದ ಮೇಲೆ ಮಲಗಿದಳು. ಬೆಳಗ್ಗೆ ಬೇಗನೆ ಎದ್ದು ಪೂಜೆಯಲ್ಲಿ ಹೆಚ್ಚು ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ಮಲಗಿದ ಕೂಡಲೇ ನಿದ್ದೆಗೆ ಜಾರಿದಳು. ಇತ್ತ ಎಷ್ಟು ಹೊತ್ತು ಕಣ್ಮುಚ್ಚಿದರೂ ನಿದ್ದೆ ಬರದೆ ನಿಧಾನವಾಗಿ ಕಣ್ಣು ತೆರೆದು ಹಿಂದೆ ತಿರುಗಿ ನೋಡಲು ಅಲ್ಲೆಲ್ಲೂ ಅವಳು ಕಾಣಿಸ್ಲೇ ಇಲ್ಲ. ಸದ್ಯ ಆಚೆ ಹೋದ್ಲು ಅನಿಸುತ್ತೆ ಎಂದು ಮೇಲಿದ್ದು ಬಾಗಿಲ ಕಡೆಗೆ ನೋಡಲು ಅರೆ, ಡೋರ್ ಒಳಗಿಂದ ಹಾಕಿರುವ ಲಾಕ್ ಹಾಗೆ ಇದೆ, ಮತ್ತೆ ಹೊರಗೆ ಹೋಗಲು ಹೇಗೆ ಸಾಧ್ಯ? ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.